ದೇಶದಲ್ಲಿ ರಾಜಕೀಯ ಬಹಳ ಮಾಡ್ತಿರ್ಬೋದು, ಆದ್ರೆ ಧರ್ಮದ ಜೊತೆಗೆ ರಾಜಕೀಯ ಮಾಡ್ತಾ ಇರೋದು ಇದು ಕರ್ನಾಟಕದಲ್ಲಿ ಮೊದಲನೇ ಸಲ ನೋಡಿ. ಯಾವ ಅನ್ನದಾತ, ಯಾವ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಂದು ಧರ್ಮಸ್ಥಳ ಮಂಜುನಾಥನ ಕಪಾಕ್ಷೇತ್ರ ಸುಮಾರು ಇಡೀ ದೇಶದ ಭಕ್ತರಲ್ಲಿ ಹೋಗ್ತಾರೆ. ಇದರ ಹಿಂದೆ ಕ್ಷಣ ಏನದ ಅಂದ್ರ ಬಂಗಡಿ ಹೆಂಗಿರ್ತದ ಅಂದ್ರ ಒಬ್ಬ ಬೆಳೀತಿದ್ರೆ ಅವ್ನು ಬೆಂಬೋದಿರ್ತದ. ಯಾವ ಬೆಳೀತಿದ್ದಲ್ಲ ಹಂಗ ಈ ಧರ್ಮದಲ್ಲಿ ಬೆಳೀತಿರುವ ಈ ಧರ್ಮಸ್ಥಳದ ನಮ್ಮ ಶ್ರೀಗಳು ಅವ್ರ ಬೆನ್ನಲ್ಲಿ ಏನೋ ಮಾಡಿ ಅದನ್ನು ಅನ್ಯಾಯ ಮಾಡಿ ಅವ್ರ ಹೆಸರು ಕೆಡಿಸುವುದು ಇದು ಒಂದು ಕುತಂತ್ರ ನಡೆದ ಅಂತ ನಮ್ಗೆ ಗೊತ್ತಾಗ್ತದೆ. ಸರ್, ನಾವೆಲ್ಲರೂ ಧರ್ಮಸ್ಥಳದ ಉಳಿದ ಜನ ಈ ದೇಶದೊಳಗೆ ಯಾರು ಉಳಿದಿಲ್ಲ, ಆದ್ರೆ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಎಷ್ಟು ಸ್ವಚ್ಛತೆ, ಎಷ್ಟು ಊಟದ ವ್ಯವಸ್ಥೆ, ತಿಳ್ಕೊಳ್ಳೋ ವ್ಯವಸ್ಥೆ. ಮಂಜುನಾಥನ ಜೊತೆಗೆ ನಮ್ಮ ಹೆಗಡೆ ಅವರ ಒಂದು ಇದು ನಮಗೆ ಅಲ್ಲಿ ಕಾಣುತ್ತದೆ. ಅಂತ ಸ್ಥಳವನ್ನು ಇವತ್ತು ಸರ್ಕಾರ, ಅದರಲ್ಲಿ ಸರ್ಕಾರದವರು ಮೊದಲ ಅಲ್ಲಿ ಮುಟ್ಟಬೇಕಾದ್ರೆ ವಿಚಾರ ಮಾಡಬೇಕಾಗಿತ್ತು. ಎಷ್ಟೋ ಜನ ಹಳೆ ಕಾಲದಲ್ಲಿ ಕಾಶಿಗೆ ಹೋಗ್ತಿದ್ರು ಸೈಲಿಕ್ಕೆ, ಕಾಶಿಗೆ ಹೋದ್ಮ್ಯಾಗ ಅಲ್ಲಿ ಸೈಲಿಕ್ಕೆ ಎಷ್ಟೋ ವರ್ಷಗಟ್ಟಲೆ ನಿಲ್ತಿದ್ರು. ಹಾಗಾಗಿ ದಕ್ಷಿಣ ಭಾರತದ ಧರ್ಮಸ್ಥಳ ಎಷ್ಟೋ ಜನ ನಾವು ಅಲ್ಲಿ ಸೈಬೇಕಂತ ಹೋಗುವ ಜನನೂ ಬಹಳ ಇದ್ದಾರೆ. ನಾವು ಕೇಳಿದೀವಿ, ನೋಡಿದೀವಿ. ಅಂತ ಕಾಲದಲ್ಲಿ ಯಾವುದೋ ಒಂದು ಜನ ಹೋಗಿದಾರೋ, ಬೇರೆ ಕಡೆ ಹೋಗಿದಾರೋ, ಅದೆಲ್ಲ ಇದ್ರೊಳಗಂತ ಇದೇನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಅನ್ಯಾಯ. ನಾವು ಇದಕ್ಕೆ ಒಪ್ಪೋದಿಲ್ಲ. ಧರ್ಮ ಉಳಿಸ್ಲಿಕ್ಕೆ ಎಲ್ಲ ಧರ್ಮಾದಿ ಜನ ಇದಾರೆ ನೋಡಿ, ಯಾರಿಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜನ ಕೂಡಿದ ಮೇಲೆ ಅವ್ರು ಇದನ್ನ ನೋಡ್ಬೇಕು, ಅವ್ರು ಸರ್ಕಾರ ಅದನ್ನ ಗಮನ ಕೊಡ್ಬೇಕ. ಸುಮ್ಮನೆ ಏನ್ರೆ ಪ್ರತಿಯೊಂದು ರಾಜಕೀಯ ಮಾಡುತ್ತ ಧರ್ಮದ ಹೆಸರು ಧರ್ಮವನ್ನು ಕೆಡಿಸೋ ಕೆಲಸ ಮಾಡಬಾರ್ದು ಅಂತ ಇದನ್ನ ಮುಖಾಂತರ